ನೀವೆಲ್ಲ ಯಾಕಿರ್ಬೇಕು, ನಾನಿದ್ದೀನಲ್ಲ. ಪರವಾಗಿಲ್ಲ ಬಿಡಿ ಅತ್ತೆ, ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ. ನಾವು ಅಷ್ಟು ಮಾಡದೇ ಇದ್ರೆ ಹೇಗೆ? ನಾವೆಲ್ಲ ಜೊತೆಲಿ ನೋಡ್ಕೋತೀವಿ. ಯಾಕಳಿ ಅಂದ್ರೆ ನಾನು ನನ್ನ ಮಗಳು ಇದ್ದೀವಲ್ಲ, ಅವಳನ್ನ ಬಿಟ್ಬಿಟ್ಟು ಹೋಗಿ ನಾವೇ ನೋಡ್ಕೋತೀವಿ. ಸರಿ ಬಿಡು ಚಿನ್ನಿ, ಹಾಸ್ಪಿಟಲ್ ಎಲ್ಲರೂ ಇದ್ರೆ ತೊಂದರೆ ಆಗೇ ಆಗತ್ತೆ. ಏನಮ್ಮ ಪಲ್ಲವಿ, ನೀನ್ ನಿನ್ ತಮ್ಮನ ಜೊತೆ ಇದ್ದು ಹುಷಾರಾಗಿ ನೋಡ್ಕೊಮ್ಮ. ಸರಿ ಮಾವ. ಏನಾದ್ರೂ ಅಗತ್ಯ ಇದ್ರೆ ನಮಗ್ ಫೋನ್ ಮಾಡಿ. ಸರಿ ಅಣ್ಣ. ಅಮ್ಮ ಪಲ್ಲವಿ, ಎತ್ತಗೋ, ಖರ್ಚಿಗೆ ಈ ದುಡ್ಡನ್ನ ನಿನ್ನ ಹತ್ರ ಇಟ್ಕೊಂಡಿರೋ. ಸರಿ ಮಾವ. ಸರಿ ಅಮ್ಮ, ನಾವೇನು ಹೋಗಿ ಬರ್ತೀವಿ. ನಡಿ. ಇರಲಿಲ್ಲ. ನಿಜನೇ ರೀ, ಸಮಯಕ್ಕೆ ಸರಿಯಾಗಿ ಅವನು ಮೋಕ್ಷನ್ ಕುತ್ಕೆಲಿದ್ದ ಹಾರನ ತೆಗೆದೇ ಇದ್ದಿದ್ರೆ ಮಗುಗೇನಾಗ್ತಿತ್ತೋ ಏನೋ ಊಹಿಸ್ಕೊಂಡ್ರೇನೆ ಭಯ ಆಗ್ತಿದೆ. ಏನಮ್ಮ ಕಲ್ಯಾಣಿ, ಅವ್ರ ಬಗ್ಗೆ ಇದ್ದ ಅನುಮಾನ ಈಗಲಾದ್ರೂ ಕಡಿಮೆ ಆಯ್ತಾ? ಪ್ರಾಣಕ್ಕೆ ಪ್ರಾಣ ಒತ್ತೆಡ್ ಕಾಪಾಡಿದ್ದಾನೆ, ಇನ್ನೂ ಅನುಮಾನ ಇದ್ರೆ ಹೇಗೆ ಅಂತ. ಮೈಯೆಲ್ಲ ಏಟಾಗಿ ಗಾಯಗಳಾಗಿದ್ರು ಕೂಡ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಪ್ರಾಣಕ್ಕಿಂತ ನಾವು ಚೆನ್ನಾಗಿರೋದೇ ಮುಖ್ಯ ಅಂತ ಹೇಳ್ದ. ಇನ್ನೂ ಅವನ್ನ ಅನುಮಾನಿಸೋದ್ರಲ್ಲಿ ಅರ್ಥನೇ ಇಲ್ಲ. ಮೊದಲು ಅನುಮಾನ ಶುರುವಾಗಿದ್ದು ನಿಮ್ಗೆ ಅಲ್ವಾ ಆಫೀಸರ್? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ಆದ್ರೆ ತಪ್ಪಿತಸ್ಥರು ಕಣ್ಣು ಕಾಣ್ತಿದ್ದ ಹಾಗೆ ಅವ್ರು ಬದಲಾಗಿದ್ದಾರೆ ಅನ್ನೋ ನಂಬಿಕೆ ಅಷ್ಟು ಬೇಗ ಬರೋದಿಲ್ಲ. ಅದಕ್ಕೆ ಮೊದಲು ನಾನು ಅನುಮಾನಿಸಿದಂತೂ ನಿಜಾನೇ. ಹೆಂಡತಿ ಗರ್ಭಿಣಿ, ತನಗೇನಾದ್ರೂ ಆದ್ರೆ ಸಂಪದಂಗೆ ಏನಾಗುತ್ತೆ ಅನ್ನೋ ಯೋಚನೆ ಕೂಡ ಮಾಡದೆ ಜೀವದ ಜೊತೆ ಹೋರಾಟ ಮಾಡಿದ್ದಾನೆ. ಇನ್ನು ನಾವು ಅನುಮಾನಿಸಿದ್ರೆ ಅವನ ಬದಲಾವಣೆನ ನಾವು ಅವಮಾನ ಮಾಡಿದಾಗುತ್ತೋ ಏನೋ. ಏನೋನಮ್ಮ, ನನಗಂತೂ ಅವ್ರ ಮೇಲೆ ಮೊದಲಿಂದ ಏನ್ ಅಭಿಪ್ರಾಯ ಇತ್ತೋ ಈಗಲೂ ಅದೇ ಅಭಿಪ್ರಾಯ ಇದೆ. ರಾಕ್ಷಸರು ಬದಲಾಗಿರೋ ಚರಿತ್ರೆ ಇದೆಯೇನಮ್ಮ? ಸಾಕು, ಸುಮ್ಮನಿರೋದ ಮಯಂತಿ. ಆ ಪದವಿಗೋಸ್ಕರ ನಿನ್ ಹಾಗೆ ಅವರೇನು 4 ದಿನ ನಾಟಕ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಹೋಗಿರೋ ಪದವಿ ಬಗ್ಗೆ ಮತ್ತೆ ಮಾತಾಡಿ ಗಾಯ ಆಗಿರೋದ್ರ ಮೇಲೆ ಹುಳಿ ಹಿಂಡೋ ಕೆಲಸ ಮಾಡಬೇಡಿ. ಅಯ್ಯೋ, ಅಕ್ಕನ ಬಗ್ಗೆ ಬಿಡು ಬಾವ. ನಮ್ಮ ಅಕ್ಕನಲ್ಲಿ ಈಗ ತುಂಬಾ ಬದಲಾವಣೆ ಬಂದಿದೆ. ಅವಳು ಬದಲಾವಣೆ ಬಗ್ಗೆ ಯಾಕೀಗ? ಅವರು ಬದಲಾಗಿದ್ದಾರೆ ಅಂತ ಅನ್ಕೋತಿದ್ದೀನಿ. ಏನಮ್ಮ ಕಲ್ಯಾಣಿ, ಯಾಕೆ ನೀನೇನು ಮಾತಾಡ್ತಿಲ್ಲ? ನಿನಗಿನ್ನೂ ಅವ್ರ ಮೇಲೆ ನಂಬಿಕೆ ಬರಲಿಲ್ವಾ? ಅಮ್ಮ, ಆಫೀಸರ್ ಮೇಲಾಗ್ಲಿ ನಮ್ಮ ಮೇಲಾಗ್ಲಿ ಅಟ್ಯಾಕ್ ಮಾಡಬೇಕು, ಪ್ರಾಣ ತೆಗಿಬೇಕು ಅನ್ನೋ ಆಲೋಚನೆ ಮೊದಲಿಂದಾನೂ ಅವ್ರಿಗೆ ಅಲ್ವಾ ಇರೋದು?
ಹಾಗಿರುವಾಗ ಇಷ್ಟು ಧೈರ್ಯವಾಗಿ ನಮ್ಮ ಮನೆ ಒಳಗ್ ಬರೋದಲ್ದೆ ಕಂದನ್ ಕುತ್ತಿಗೆಗೆ ಬಾಂಬ್ ಹಾಕಿದಾನೆ ಅಂದ್ರೆ ಆ ಹೊಸ ವ್ಯಕ್ತಿ ಯಾರೋ ಅನ್ನೋದು ತಿಳ್ಕೊಳ್ಳೋವರೆಗೂ ನಾನು ಅವ್ರನ್ನ ನಂಬೋದಿಲ್ಲ. ಇದೊಂದು ವಿಷಯದಲ್ಲಿ ಮಾತ್ರ ಕಲ್ಯಾಣಿಗೆ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಅವ್ರನ್ನ ನಂಬಲ್ಲ. ದಮಯಂತಿ, ಅವನಷ್ಟು ಕಷ್ಟಪಟ್ಟು ಮಗು ಪ್ರಾಣನ ಕಾಪಾಡಿದಾನೆ. ಅವನ್ಮೇಲೆ ನಿನಗೆ ಯಾಕೆ ಇನ್ನೂ ಅನುಮಾನ? ತಾತ, ಒಂದ್ಸಲ ಅಲ್ಲ 100 ಸಲ ತಪ್ಪು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಮಾಡೋ ತಪ್ಪೆಲ್ಲ ಮಾಡಿ ಒಂದೇ ಸಲ ಬದಲಾಗಿದ್ದಾರೆ ಅಂದ್ರೆ ನಾವ್ ನಂಬೇಕಾ? ಇಷ್ಟೆಲ್ಲ ನಡೆದ ಮೇಲೂ ನೀನ್ ನಂಬದೆ ಹೋದ್ರೆ ಅದು ಒಳ್ಳೇದಲ್ಲ ಕಲ್ಯಾಣಿ. ಅದ್ ನಿನ್ನೂ ಒಳ್ಳೆತನಮ್ಮ. ಹೊಟ್ಟೆಗೆ ಚಾಕು ಹಾಕಿ ಕ್ಷಮಿಸು ಅಂದ್ರೆ ನೀನ್ ಕ್ಷಮಿಸ್ಬಿಡ್ತೀಯ. ನಾನ್ ಹಾಗಲ್ಲ. ಆ ಹೊಸ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋವರೆಗೂ ನಾನ್ ಇವ್ರನ್ನ ನಂಬೋದಿಲ್ಲ. ಆಫೀಸರ್, ಬೇಗ ನೀವು ಆ ಬಾಂಬ್ ಇಟ್ಟಿದ್ ಯಾರು ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಎಲ್ಲ ಏರಿಯಲ್ಲೂ ನಾಕಾಬಂದಿ ಹಾಕ್ಸಿದೀವಿ. ಅವನು ಯಾರಾದರೂ ಸರಿ ತಪ್ಪಿಸ್ಕೊಳ್ಳಲ್ಲ ಕಲ್ಯಾಣಿ, ಖಂಡಿತ ಸಿಕ್ಕಾಕೋತಾನೆ. ಬ್ಲಾಸ್ಟಿಂಗ್ ನಡೀತಿದ್ದ ಹಾಗೇನೆ ನಾನು ಅದೇ ಕೆಲಸದ ಮೇಲೆ ಇದ್ದೀನಿ. ನಾನು ಅಂಡರ್ ಕವರ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಈ ಇನ್ಸಿಡೆಂಟ್ ಅಲ್ಲಿ ಸಿದ್ದು ಇದಾನ ಅಥವಾ ಬೇರೆ ಯಾರಾದರೂ ಇದಾರಾ ಅಂತ ಇನ್ನು 24 ಗಂಟೆಲಿ ಗೊತ್ತಾಗತ್ತೆ. ಸಿದ್ದು ಆಡ್ತಿರೋದು ನಾಟಕ ಅಂತ ಏನಾದ್ರೂ ಗೊತ್ತಾದ್ರೆ ಈ ಸಲ ಅವನಿಗೊಂದು ಗತಿ ಕಾಣಿಸೋಣ. ಯೋಚನೆ ಮಾಡ್ಬೇಡ ಕಲ್ಯಾಣಿ. ಶೌರ್ಯ ನೋಡ್ಕೋತೀನಿ ಅನ್ನಲ್ಲ, ಜೊತೆಗೆ ಆ ಭಗವಂತನೂ ಇದ್ದಾನೆ. ದುರ್ಮಾರ್ಗಿ ಯಾರೇ ಆದ್ರೂ ಸರಿ ಒಂದು ಸಾರಿ ತಪ್ಪಿಸ್ಕೋಬಹುದು, 2ನೇ ಸಾರಿ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಏಯ್, ನೀನ್ ಹೀಗ್ ನಗ್ತಾ ಇದ್ರೆ ನನ್ ಮೈಯೆಲ್ಲ ಉರಿತಾ ಇದೆ. ಹೆಚ್ಚು ಕಮ್ಮಿ ಆಗಿದ್ರೆ ಪ್ರಾಣನೇ ಹೋಗ್ತಾ ಇತ್ತು. ನನ್ಗೇನಾದ್ರೂ ಹಚ್ಚನ್ನ ಮಕ್ಳಿದಾರ? ಇರೋ ನೀನೊಬ್ನೇ ತಾನೆ. ನಿನ್ಗೇನಾದ್ರೂ ಆಗಿದ್ರೆ ನನ್ ಗತಿ ಏನಾಗ್ಬೇಕು? ಅಮ್ಮ, ಅಷ್ಟಕ್ಕೂ ಆ ಬಾಂಬ್ ಅರೇಂಜ್ ಮಾಡಿದ್ದೆ ನಾನು. ಇದೆಲ್ಲ ಪ್ಲಾನ್ ಮಾಡಿದ್ದೆ ನಾನಮ್ಮ. ನಾನಿಟ್ಟಿರೋ ಬಾಂಬು ನನ್ನ ಪ್ರಾಣ ಹೋಗೋ ಲೆವೆಲ್ಗೆ ಇರಲ್ಲ ಅಮ್ಮ. ಏನೋ ಜಸ್ಟ್ ಪ್ರಾಣ ಹೋಗ್ತಾ ಇದೆ ಅನ್ನೋ ನಂಬಿಕೆ ಮಾತ್ರ ಕೊಡುತ್ತೆ. ಆ ರೇಂಜ್ಗೆ ಸೆಟ್ ಮಾಡಿದ್ದೀನಿ, ಸರಿನಾ? ಮತ್ತೆ ನೀನೇ ಬಾಂಬ್ ಅರೇಂಜ್ ಮಾಡಿದ್ಯಾ ಅಂದ್ಮೇಲೆ ಮತ್ತೆ ನಿನ್ಗೆ ಏಟ್ ಬೀಳ್ದೆ ಇರೋಗ್ ಯಾಕೆ ನೋಡ್ಕೊಳ್ಳಿಲ್ಲ? ಹೇಗಾಗುತ್ತಮ್ಮ? ಇಷ್ಟು ಏಟ್ ಬಿದ್ದಿರೋದಕ್ಕೆ ಅವ್ರು ನನ್ನ ನಂಬಿದ್ದು, ಹಾಸ್ಪಿಟಲ್ ಕರ್ಕೊಂಡ್ಬಂದಿದ್ದು, ನನ್ನ ನೋಡಿ ದುಃಖ ಪಟ್ಟಿದ್ದು. ಅದೇ ನನ್ಗೆ ಏಟೇ ಬಿದ್ದಿಲ್ಲ ಅಂದ್ರೆ ಅವ್ರು ಯಾಕೆ ನನ್ನ ನಂಬ್ತಾರೆ? ನನ್ನ ಇಲ್ಲಿವರೆಗೂ ಯಾಕೆ ಕರ್ಕೊಂಡ್ಬರ್ತಾರೆ? ನನ್ನ ಮೇಲೆ ಅವ್ರಿಗಿರೋ ಅನುಮಾನ ಹೋಗ್ಬೇಕು, ಎಲ್ಲ ಮರ್ತೋಗಿ ನನ್ನ ನಂಬಿಕೆಯಿಂದ ಹತ್ರ ಕರ್ಕೋಬೇಕು. ಅದಕ್ಕೆ ಸ್ವಲ್ಪ ರಿಸ್ಕ್ ಆದ್ರೂ ಒಳ್ಳೇದೇ ಆಯ್ತು. ನನಗ್ ಗೊತ್ತಿರೋ ಹಾಗೆ ಇದ್ರಿಂದ ಅವ್ರು ನಮ್ಮನ್ನ ಪೂರ್ತಿಯಾಗಿ ನಂಬಿರೋ ಹಾಗೆ ನೋಡ್ತಿದ್ದೀನಲ್ಲ. ಅಯ್ಯೋ, ನಮ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ನ, ನಮ್ಮ ಮಗು ಪ್ರಾಣ ಕಾಪಾಡೋದಕ್ಕೋಸ್ಕರ ಅವನ್ ಪ್ರಾಣ ಪಣಕ್ಕಿಟ್ನ ಅಂತ ಎಲ್ರು ನಿನ್ನ ನೋಡಿ ಫೀಲ್ ಮಾಡ್ಕೋತಿದಾರೆ ಸಿದ್ದು. ಒಂದ್ಸಲ ಏನೋ ತಪ್ಪಿಸ್ಕೊಂಡೆ ಅಂದ್ರೆ ಪ್ರತಿ ಸಲ ಹೀಗೆ ಆಗೋದಿಲ್ಲ.
ಅವ್ರು ಪ್ರತಿ ಸಲನೂ ಏನೋ ಒಂದ್ ಮಾಡ್ತಾನೆ ಇದ್ದಾರೆ. ಹೋದ್ಸಲ ಏನಾಯ್ತು? ನಾವೇ ಅಡ್ರೆಸ್ ಇಲ್ದೆ ಬೀದಿ ಬೀದಿ ತಿರ್ಗ್ಬೇಕಾಯ್ತು. ಇವಳು ನೋಡಿದ್ರೆ ಬಸ್ರಿ ಅಂತ ನಾಟಕ ಮಾಡ್ತಾ ಇದ್ದಾಳೆ, ನೀನು ಸಾವು ಬದುಕಿನ ನಡುವೆ ಆಟ ಆಡ್ತಿದ್ಯಾ. ಅಯ್ಯೋ ಅಮ್ಮ, ಕೆಲವ್ನ ಪಡ್ಕೋಬೇಕು ಅಂದ್ರೆ ಕೆಲವು ಕೆಲಸ ಮಾಡ್ಬೇಕಮ್ಮ. ಈಸಿಯಾಗಿ ಎಲ್ಲ ಬೇಕು ಅಂದ್ರೆ ಬಂದ್ಬಿಡುತ್ತಾ ಹೇಳು? ಹೌದು, ನನಗ್ ಮಾತ್ರ ಏನು ಅರ್ಥ ಆಗಲ್ಲ. ಇಷ್ಟಕ್ಕೂ ಆ ಡಾಕ್ಟರು ಇವಳನ್ನ ಪರೀಕ್ಷೆ ಮಾಡುವಾಗ ಸಿಕ್ಕಾಕೋಬೇಕಿತ್ತಲ್ಲ. ಹಾಗಾಗ್ದೇನೆ ಆ ಡಾಕ್ಟ್ರು ಕೂಡ ಬಂದು ಹೊಟ್ಟೆಲಿ ಮಗು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ. ಒಳಗೆ ಅವ್ರಿಗೆ ನಿಜ ಏನು ಅಂತ ಗೊತ್ತಾಯ್ತು. ಸ್ವಲ್ಪ ವಾದ ಮಾಡಿದ್ರು, ಒಳ್ಳೆ ರೀತಿಲಿ ಹೇಳ್ ನೋಡ್ದೆ, ಕೇಳಲಿಲ್ಲ. ಸ್ವಲ್ಪ ಹೆದರಿಸ್ದೆ, ದಾರಿಗೆ ಬಂದ್ರು. ಸ್ವಲ್ಪ ದುಡ್ಡು ಕೊಡ್ತೀನಿ ಅಂದೆ, ನಾನು ಹೇಳ್ದಾಗೆ ಹೇಳ್ತೀನಿ ಅಂದ್ರು. ಅದಕ್ಕೆ ಕೊನೆಗವ್ರಿಗೆ ಹಾಗೆ ಹೇಳ್ ಕಳ್ಸಿದ್ರು. ಇನ್ನೆಷ್ಟು ದಿವಸ ಅಮ್ಮ? ಇನ್ನೊಂದ್ 2-3 ದಿವಸದಲ್ಲಿ ನಮ್ ನಾಟಕ ಕ್ಲೋಸ್ ಆಗ್ಬಿಡುತ್ತೆ. ನಮ್ಗೇನ್ ಬೇಕೋ ಅದ್ ನಮ್ ಕೈಗೆ ಸಿಗುತ್ತೆ. ನಿಜವಾಗ್ಲೂ ಕಾಪಾಡಿದ್ದು ಮಗು ಪ್ರಾಣನಲ್ಲ, ನಾನ್ ಕಂಡಿರೋ ನನ್ ಕನ್ಸನ್ನ. ಅನ್ಕೊಂಡ ಹಾಗೆ ಆಯ್ತು, ಅವರು ನಂಬಿದ್ರು. ಇವಾಗ ಮಗುನೇ ನಮ್ಗೆ ಆಯುಧ. ಮೋಕ್ಷ ನಮ್ಗೆ ಹೇಗೆ ಆಯುಧ ಆಗ್ತಾನೆ? ಅದು ನಿಂಗೆ ನಿಧಾನವಾಗಿ ಅರ್ಥ ಆಗುತ್ತಮ್ಮ. ಎಲ್ಲ ನಿನ್ಗೆ ಹೇಳಕ್ ಆಗಲ್ಲ ಅಲ್ವಾ? ಹೌದೌದು, ಅಮ್ಮ ಹತ್ರ ಏನೂ ಹೇಳ್ಬಾರ್ದು. ಅಮ್ಮನ ಬಾಯಲ್ಲಿ ಗುಟ್ಟು ನಿಲ್ಲಲ್ಲ. ನಿಮ್ ಬಾಯಲ್ಲಿ ಮಾತ್ರ ಉಳಿಯುತ್ತಾ ಏನ್ ಚಿಕ್ಕಮ್ಮ? ಟ್ಯಾಬ್ಲೆಟ್ಸ್ಗೋಸ್ಕರ ಹೋದ್ರಿ, ಎಷ್ಟೊತ್ತಾಯ್ತು ಹೇಳಿ? ಅಲ್ಲಿ ನೋಡಿದ್ರೆ ಅನ್ನದಾನ ಮಾಡುವಾಗ ತಿನ್ನೋದು ಕ್ಯೂ ಇರುತ್ತಲ್ಲ, ಹಾಗೆ ಮಾತ್ರೆಗೋಸ್ಕರ ಇಷ್ಟು ದೊಡ್ಡ ಕ್ಯೂ ಇತ್ತು. ನಾನೇನ್ ಮಾಡಕ್ಕಾಗತ್ತೆ? ಸರಿ, ಸ್ವಲ್ಪ ಹೊತ್ತು ನನಗೆ ರೆಸ್ಟ್ ತಗೊಳಕ್ ಬಿಡಿ. ಸ್ವಲ್ಪ ಏಟ್ ಬಿದ್ದಿದ್ರು ಸ್ವಲ್ಪ ಜೋರಾಗಿ ಬಿದ್ದಿದೆ, ಪ್ಲೀಸ್. ಏನ್ ದಮ್ಮು, ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಿದ್ರೆ ಬರ್ತಾ ಇಲ್ವಾ? ಹೇಗ್ರಿ ನಿದ್ದೆ ಬರತ್ತೆ? ಸಾವು ಹತ್ರ ತನಕ ಬಂದು ತಪ್ಪಿಸ್ಕೊಂಡು ಹೊಟ್ಟೋಯ್ತು. ಆ ಬಾಂಬ್ ಏನಾದ್ರೂ ಮನೇಲೇ ಸಿಡ್ದಿದ್ರೆ ನೀವು, ನಾನು, ಈ ಮನೇಲಿ ಯಾರು ಉಳಿತಿರ್ಲಿಲ್ಲ. ದೇವ್ರ ದಯಿಂದ ಯಾರಿಗೇನು ಆಗಿಲ್ಲ ತಾನೆ? ಇನ್ನು ಅದ್ರ ಬಗ್ಗೆನೇ ಯಾಕೆ ಯೋಚನೆ ಮಾಡ್ತಿದ್ದೆ ದಮ್ಮು? ಹೌದು, ನಾನು ಮಾಡಿದ್ದು ಪೂಜೆ ಆ ದೇವ್ರಿಗೆ ಇಷ್ಟ ಆಗಿದೆ. ಅದಕ್ಕೆ ನಮ್ಗ್ಯಾರಿಗೂ ಏನೂ ಆಗಿಲ್ಲ. ಏನು ಆಗಿಲ್ಲ ಅಂದ್ಮೇಲೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋದು ಯಾಕೆ ದಮ್ಮು? ಮಲ್ಕೋ ದಮ್ಮು. ಮಲ್ಕೊಳ್ಳೋದಲ್ಲ ರೀ, ಸಂಪದ ಈ ಮನೆ ಕಾಲಿಟ್ಲು ಅಂದ್ರೆ ಮನೇಲಿ ಏನೋ ಒಂದು ಸಮಸ್ಯೆ ಎದುರಾಗತ್ತೆ. ಅವಳಿಗೆ ಮತ್ತೆ ಆ ಸಿದ್ದುಗೆ ರೂಮ್ ಕೊಟ್ಟಿದ್ವಲ್ಲ, ಒಂದ್ಸಲ ಆ ರೂಮ್ನ ಚೆಕ್ ಮಾಡ್ಬೇಕು.
ನಮ್ಮ ರೂಮ್ಗೆ ಏನಾದರೂ ಹೋಗಿ ಚೆಕ್ ಮಾಡಿದ್ರೆ ಅಲ್ಲೇನಾದ್ರೂ ಕ್ಲೂ ಸಿಗುತ್ತೇನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಕ್ಲೂನಾ? ಏನ್ ಕ್ಲೂ ಇದೆ? ನಾನು ವಿಟಮಿನ್ ಟ್ಯಾಬ್ಲೆಟ್ಸ್ನ ಬ್ಯಾಗಲ್ಲಿ ಇಟ್ಟಿದ್ದೀನಿ. ನನ್ನ ಫೋನ್ ಕೂಡ ಬ್ಯಾಗಲ್ಲೇ ಇಟ್ಟಿದ್ದೀನಿ. ಹಾಗೆ ಅವನು ಕೂಡ ಒಂದ್ ವೇಳೆ ಸಿದ್ದು ಫೋನ್ ಬ್ಲಾಸ್ಟಲ್ಲಿ ಹೋಗಿದೆ ಅಂತ ನನ್ನ ಫೋನ್ಗೆ ಏನಾದರೂ ಕಾಲ್ ಮಾಡಿದ್ರೆ ಬಾ ಛೇ, ಏನ್ ಸ್ಯಾಮ್ ಅದು ಹೇಗ್ ಮರ್ತೋದೆ? ಏನತ್ತೆ, ಏನ್ ಮಾಡ್ತಿದ್ದೀರಾ? ನಿನಗೆ ಹೇಳ್ಬೇಕಾ ನಾನು ಏನ್ ಮಾಡ್ತಿದ್ದೀನಿ ಅಂತ? ಇಲ್ಲೇ ನಿಂತ್ಕೊಂಡು ನೋಡು, ಏನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಗತ್ತೆ. ನಿನ್ನ ಅತ್ತೆಗೆ ಏನೋ ಅನುಮಾನ ಬಂದಿದೆಯಮ್ಮ, ಅದಕ್ಕೆ ಅವ್ರ ರೂಮ್ ಹುಡುಕ್ತಾ ಇದ್ದಾಳೆ. ಅತ್ತೆ, ಅದು ವಿಟಮಿನ್ ಟ್ಯಾಬ್ಲೆಟ್ಸ್. ನೀನ್ ಹೇಳ್ದಾಗೆ ನಿನ್ ಫೋನ್ಗೆ ಏನಾದ್ರೂ ಅವ್ನು ಫೋನ್ ಮಾಡಿದ್ರೆ ಆಮೇಲೆ ನಮ್ ಗತಿ ಏನು? ಅವನ್ ಸಿಕ್ಕಾಕೊಂಡ ಅಂದ್ರೆ ನೀವಿಬ್ರು ಸಿಕ್ಕಾಕೊಂಡಾಗೆ. ಸಂಪದ, ಸಿದ್ದು ಹೇಗಿದ್ದಾನೆ? ಏನೋ ಬ್ಲಾಸ್ಟ್ ಆಗಿ ಏಟ್ ಬಿತ್ತಂತೆ, ಅಷ್ಟಕ್ಕೂ ಏನಾಯ್ತು? ಯಾರು? ಇದು ಸಂಪದ ನಂಬರ್ ಅಲ್ವಾ ಮೇಡಮ್? ಹೌದು. ನನ್ನ ಹೆಸರು ಸರ್ವೇಶ್, ಸಿದ್ದು ಕ್ಲಾಸ್ಮೇಟ್. ಸ್ವಲ್ಪ ಹೊತ್ತಿಗೆ ಮುಂಚೆ ಟಿವಿಲಿ ನೋಡಿದೆ, ಏನೋ ಬ್ಲಾಸ್ಟ್ ಆಗಿ ಸಿದ್ದುಗೆ ಏಟಾಯ್ತು ಅಂತ. ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಸಿದ್ದು ಕಾಲ್ ಮಾಡಿದೆ, ಸಿಗ್ಲಿಲ್ಲ. ಅದಕ್ಕೆ ನಿನ್ನ ನಂಬರ್ಗೆ ಕಾಲ್ ಮಾಡಿದೆ. ಈಗ ಅವನಿಗೇನೂ ಪ್ರಾಬ್ಲಮ್ ಇಲ್ಲ, ಔಟ್ ಆಫ್ ಡೇಂಜರ್. ಓಹ್, ಥ್ಯಾಂಕ್ ಗಾಡ್. ನಾನು ಅವನಿಗೆ ಏನಾಗೋಯ್ತು ಅಂತ ಭಯಪಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಅಷ್ಟು ಬೇಗ ಟಿವಿಯಲ್ಲಿ ಬಂದ್ಬಿಡ್ತಾ? ಈಗಷ್ಟು ಟಿವಿಯಲ್ಲಿ ಬರ್ತಿದ್ಯಾ ಅಂತ ನನ್ನ ಫ್ರೆಂಡ್ ಕೂಡ ಫೋನ್ ಮಾಡಿದ್ನಮ್ಮ.
ಇದು ಸಂಪದ ಫೋನ್ ಅಲ್ವಾ?